ನಮಸ್ಕಾರ. ಏನು ನಾವು ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಚಾಮರಾಜನಗರ ಜಿಲ್ಲೆ ಹಾಗೂ ನಮ್ಮದು ರೈತ ಉತ್ಪಾದಕರ ಕಂಪನಿ ವತಿಯಿಂದ ಇಡೀ ಚಾಮರಾಜ ಜಿಲ್ಲೆಗೆ ಈ ವರ್ಷ ಏನು 26-27ನೇ ವರ್ಷದಲ್ಲಿ 1,000 ಜನವನ್ನು ನಾವು ರೈತನ ಒಂದು ನೈಸರ್ಗಿಕ ಕೃಷಿಗೆ ಒಳಪಡಿಸಿ ಕೇವಲ 20 ಗುಂಟೆ ಜಮೀನಲ್ಲಿ ಅವನು ಸಾರ್ವಭೌಮತೆಯನ್ನು ಉಳಿಸ್ಕೊಂಡು ಸ್ವಾವಲಂಬಿಯಾಗಿ ಬದುಕನ್ನು ಕಟ್ಕೊಳ್ಳೋಕ್ಕೋಸ್ಕರ 20 ಗುಂಟೆ ಜಮೀನಲ್ಲಿ 10 ಗುಂಟೆ ಜಮೀನನ್ನು ಅವನು ಮನೆ ಬೇಕಾದ ತರಕಾರಿ ದವಸ ಧಾನ್ಯಗಳನ್ನ ಬೆಳ್ಕೋಬೇಕು. ಇನ್ನು 10 ಗುಂಟೆಯಲ್ಲಿ ಬೆಳೆದದನ್ನ ಬೆಳೆದು ಮೌಲ್ಯವರ್ಧನೆ ಮಾಡಿ ಮಾರುಕಟ್ಟೆಗೆ ನಮ್ಮ ಸಂಸ್ಥೆಗೆ ಕೊಟ್ಟರೆ ನಾವು ಅದನ್ನ ಮಾರಾಟ ಮಾಡಿ ಅವನಿಗೆ ದುಡ್ಡು ಕೊಡೋಂಥ ಒಂದು ವ್ಯವಸ್ಥೆ ಆಗ್ತದೆ. ಜೊತೆಗೆ ಎಲ್ಲರೂ ಮಾರ್ಕೆಟ್ ಮಾಡೋದನ್ನ ಕಲಿಸ್ತಾ ಇದ್ದೀವಿ, ಮೌಲ್ಯವರ್ಧನೆ ಮಾಡೋದು ಕಲಿಸ್ತೀವಿ. ಜೊತೆಗೆ 20 ಗುಂಟೆಯಲ್ಲಿ ತನ್ನ ಜೀವನವನ್ನು ಯಾವ ರೀತಿ ಸಾಗಣೆ ಮಾಡಿ ದುಡ್ಡು ಬರಬೇಕು, ನಮ್ಮ ಆಹಾರ ಪೂರ್ತಿ ವರ್ಷ ಪೂರ್ತಿ ಆಹಾರನ ತಿಂದು ಇನ್ನು 10 ಗುಂಟೆಯಲ್ಲಿ ನಾವು ಹೆಂಗೆ ಬೆಳೀಬೋದು ಅನ್ನೋ ಒಂದು ಮಾಡೆಲ್ನ ಇವತ್ತು ಗುಂಡ್ಲುಪೇಟೆ ತಾಲೂಕು KK ಮಹಾದೇವ ಪ್ರಸಾದಲ್ಲಿ ತೋರ್ತಾ ಇದ್ದೀವಿ. ಇಲ್ಲಿ ಒಂದು ಊರಿಗೆ ನಾವು ಬರೀ 5 ಜನ ತಗೊಳ್ಳೋದು. ಇಷ್ಟು ದಿನ ಹೇಳ್ತಿದ್ದು, ಈಗ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದ್ದೀವಿ. ಬರೀ ಒಂದು ಊರಿಗೆ 5 ಜನ, 20 ಗುಂಟೆ ಜಮೀನು. ಆ 5 ಜನ ಸೇರಿ ಗುಂಪು ಬೇಸಾಯನ ಮಾಡ್ತಾರೆ. ಒಬ್ಬ ಇಲ್ಲ ಅಂದ್ರೂ ಆ ಬೇಸಾಯ ನಿಂತ್ಕೋಬಾರ್ದು, ಹಾಗಾಗಿ ವ್ಯವಸಾಯ ನಿಂತ್ಕೋಬಾರ್ದು. ಹಾಗಾಗಿ ಗುಂಪಲ್ಲಿ ಯಾರೇ ಒಬ್ಬ ಕಳ್ಕೊಂಡ್ರು ಇನ್ನು 4 ಜನ ಅಲ್ಲಿ ಕೆಲಸ ಮಾಡಿ, ಇಬ್ಬರು ಕಳ್ಕೊಂಡ್ರು ಇನ್ನು 3 ಜನ ಅಲ್ಲಿ ಏನು ಕೆಲಸ ಕಾರ್ಯಕ್ರಮಗಳು ಮಾಡ್ತಾ ಇರಬೇಕು, ಆ ಒಂದು ಚಟುವಟಿಕೆ ನಡೀತಾ ಇರಬೇಕೋಸ್ಕರ ಆಯಾ ಊರಲ್ಲಿ ಗುಂಪುಗಳನ್ನ ಮಾಡಿ ಅಲ್ಲಿಗೆ 5 ಜನದಿಂದ 2.5 ಎಕರೆ ಆಗುತ್ತೆ. ಹಾಗಾಗಿ ಆ ಒಂದು ಮಾಡೆಲ್ನ ನಾವು ಮಾಡಿ ಎಲ್ಲರೂ ಇವತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು, CEO, ಪೊಲೀಸ್ ASP ಅವರು, ಮತ್ತು ಈ ಭಾಗದ CF ಆದ ಪ್ರಭಾಕರನ್ ಅವ್ರು ಬರ್ತಾ ಇದ್ದಾರೆ, ಮತ್ತು ಎಲ್ಲ ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ಕೃಷಿ ಸಖಿಯರು ಎಲ್ಲರೂ ಇವತ್ತು ಮತ್ತು ರೈತರು ಎಲ್ಲರೂ ಈ ಒಂದು ಕೆಲಸಕ್ಕೆ ಬಂದು ಎಲ್ಲ ಮಾಡೆಲ್ನಿಗೆಲ್ಲ ಕಾಣ್ಬೋದು. ಎಲ್ಲ ದಿನಕ್ಕೆ ನಾವು ವಾರಕ್ಕೆ 5 ಬೆಡ್ಡು 100 ಅಡಿ ಉದ್ದ, ಅದಕ್ಕೆ ಏನೇನೋ ನಮಗೆ ಬೆಲೆ ಬರ್ತದೆ, ಅದಕ್ಕೆ ಯಾವ ಥರ ಜೀವಾಮೃತ ಮಾಡ್ಕೋಬೇಕು, ಗೋಕೃಪಾಮೃತ ಮಾಡ್ಕೋಬೇಕು, ಮತ್ತು ಬೀಜಾಮೃತ ಮಾಡ್ಕೋಬೇಕು, ಕೊಂಬುಚ ಮಾಡ್ಕೋಬೇಕು, ಫಿಶ್ ಆಯಿಲ್ ಮಾಡ್ಕೋಬೇಕು, ಎಗ್ ಅಮಿನೋ ಆಸಿಡ್ ಮಾಡ್ಕೋಬೇಕು, ಮತ್ತು ದಸಪರ್ಣಿ ಕಷಾಯ, ಮತ್ತು ಏನು ಅಗ್ನಿ ಅಸ್ತ್ರ, ಬ್ರಹ್ಮಾಸ್ತ್ರ ಎಲ್ಲವನ್ನು ತಯಾರು ಮಾಡ್ಕೊಂಡಿಗೆ ನಾವು ಅದನ್ನು ಸಜ್ಜಾಗ್ತಾಯಿದ್ದೀವಿ. ಆ ಒಂದು ಕಾರ್ಯಕ್ರಮಕ್ಕೆ ಇನ್ನೇನೋ ಕೆಲವೇ ಕ್ಷಣದಲ್ಲಿ ಎಲ್ಲ ರೆಡಿಯಾಗಿದೆ. ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಕೈಲಿ ಉದ್ಘಾಟನೆ ಮಾಡಿ ಇಡೀ ಚಾಮರಾಜ ಜಿಲ್ಲೆಯನ್ನು ಒಂದು ವಿಷಮುಕ್ತ ಜಿಲ್ಲೆಯನ್ನು ಮಾಡೋಕ್ಕೆ ನಾವು ಹೋಗ್ತಿದ್ದೀವಿ. ಯಾಕಂದರೆ ಎಷ್ಟೋ ವರ್ಷ ನಮ್ದು 20 ಗುಂಟೆಯಲ್ಲಿ ಅವನ ಜೊತೆಗೆ ತಾನು ವಿಷಮುಕ್ತ ಆಹಾರನ ತಿಂದು ಬೇರೆಯವರು ವಿಷಮುಕ್ತ ಆಹಾರ ಮಾಡಿ ನಮ್ಮ ವಿಷಮುಕ್ತ ಭೂಮಿಯನ್ನು ಉಳಿಸಬೇಕು ಅನ್ನೋದಕ್ಕೋಸ್ಕರ ಇವತ್ತು ಭಾಳಷ್ಟು ನಮ್ಮ ರೈತ ಸಂಘ ಬರೀ ಧಿಕ್ಕಾರಕ್ಕೆ ಹೋಗೋದು, ಹೋರಾಟ ಮಾಡೋದಲ್ಲ, ರೈತನ ಬದುಕನ್ನು ಹಸನು ಮಾಡಬೇಕು. ಇವತ್ತು ಮಾರ್ಕೆಟ್ನ ನಾವು ರೈತರು ಕೈ ಹಿಡ್ಕೊಳ್ಳದೆ ಹೋದರೆ ಮುಂದೊಂದು ದಿನ ಭಾಳಷ್ಟು ಯಾರ್ಯಾರೋ ಮಾರ್ಕೆಟಿಗೆ ಬರ್ತಾ ಇದ್ದಾರೆ, ಯಾರ್ಯಾರೋ ರೈತರಾಗ್ತಾ ಇದ್ದಾರೆ. ನಾವು ನಮ್ಮ ತಾತ ಮುತ್ತಾದ ಕಾಲದಿಂದ ನಾವು ವ್ಯವಸಾಯ ಮಾಡ್ತಾ ಇನ್ನೂ ಆ ರೈತ ಕೃಷಿಲಿ ದುಡ್ಡಿಲ್ಲ ಅಂತ ಇದ್ದೀವಿ. ಯಾಕಂದರೆ ಬೆಂಗಳೂರಲ್ಲಿ ಗರಿಕೆಗೂ 2,000 ರೂಪಾಯಿ ಮಾಡ್ತಾಯಿದ್ದಾರೆ 1 kg ಗರಿಕೆ ಪುಡಿಗೆ. ಹಾಗಾಗಿ ಕೃಷಿಲಿ ದುಡ್ಡಿದೆ, ಯಾಕೆ ಹೆಣ್ಣು ಕೊಡಲ್ಲ, ಯಾಕೆ ಹೆಣ್ಣು ಆಗಲ್ಲ ಅನ್ನೋದಕ್ಕೋಸ್ಕರ ನಾವು ಪ್ರಾತ್ಯಕ್ಷತೆ ಮಾಡಿ ಒಂದು ದುಡ್ಡು ಬರಬೇಕು ನಮಗೆ, ನಾವು ವಿಷಮುಕ್ತ ಆಹಾರನ ತಿನ್ನಬೇಕು ಅಂತ ಒಂದು ಕಾನ್ಸೆಪ್ಟ್ನ ಹಾಕೊಂಡು ಇವತ್ತು ನಾವು ಭಾಳಷ್ಟು ಒಂದು ತರಕಾರಿಗಳು, ಈಗ ಒಂದು ತರಕಾರಿ ಮಾಡ್ತಾಯಿದ್ದೀವಿ. ನೆಕ್ಸ್ಟು ಏನು ಮುಂಗಾರಿಗೆ ದ್ವಿದಳ, ಏಕದಳ, ಎಣ್ಣೆಕಾಳುಗಳು, ಕಬ್ಬು, ಬಾಳೆ ಎಲ್ಲವನ್ನು ಅವನು ಕೊತ್ತಂಬರಿ ಸೊಪ್ಪಿಂದ ಹಿಡಿದು ಎಣ್ಣೆವರೆಗೆ ಬಾಳೆಹಣ್ಣು, ಕಬ್ಬು, ಬೆಲ್ಲ ಪ್ರತಿಯೊಂದು ಅವನ ಜಮೀನಲ್ಲೇ ಸಿಗಬೇಕು. ಅವನು 1 ರೂಪಾಯಿ ಕೊಟ್ಟು ಬಟ್ಟೆ ಚಪ್ಪಲಿ 2 ಬಿಟ್ಕೊಂಡ್ರೆ ಉಳಿದೋದನ್ನ ಯಾವುದು ಸೋಪು ಸುಧಾ ನಾವೇ ಮಾಡಿಸ್ತೀವಿ. ಮುಂದಿನ ದಿನದಲ್ಲಿ ಬಟ್ಟೆಗಳನ್ನ ನಾವೇ ತಗೊಂಬಂದು ಮಗ್ಗನ ಮಾಡಿ ಅದರಲ್ಲೂ ನಮ್ಮ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟು ಬಟ್ಟೆನೂ ಸಹ ನಾವೇ ನಮ್ಮಿಂದನೇ ಹೋಗ್ಬೇಕು. ಬಟ್ಟೆ ನಾವೇ ರೇಷ್ಮೆ ಬೆಳಿತೀವಿ, ರೇಷ್ಮೆ ಬಟ್ಟೆ ಹಾಕೋಲ್ಲ. ಯಾಕೆ ರೇಷ್ಮೆ ಬಟ್ಟೆ ಹಾಕೋಬಾರ್ದು? ಫಸ್ಟೇ ನಾವೇ ರೇಷ್ಮೆ ಬಟ್ಟೆ ಹಾಕೊಂಡು ಕಾಟನ್ ಬೆಳಿತೀವಿ, ಕಾಟನ್ ಬಟ್ಟೆ ನಾವೇ, ಅವೆಲ್ಲ ಮಗ್ಗಗಳು ರೆಡಿಯಾಗ್ತಾ ಇದೆ. ಮುಂದಿನ ಹಂತದಲ್ಲಿ ನಿಧಾನವಾಗಿ ಈ ನಾನು ಹೇಳಿದಷ್ಟು ಸುಲಭ ಅಲ್ಲ, ಭಾಳಷ್ಟು ಕಷ್ಟ ಇದೆ, ಪರಿವರ್ತನೆ ಮಾಡಬೇಕು, ಭಾಳಷ್ಟು ಕಷ್ಟ ಇದೆ. ಅದೇನು ಸ್ಟಾರ್ಟ್ ಆಗಿದೆ, ಚಿಕ್ಕೂರು, ಯಳಂದೂರು, ಕೊಳ್ಳೇಗಾಲ, ಚಾಮರಾಜನಗರದಲ್ಲಿ ಹಂತವಾಗಿ ನಾವು ಮಾಡ್ತಾಯಿದ್ದೀವಿ. ನಾವು ಚಾಲೆಂಜ್ ಅಂತ ಕಂಡು ಸರ್ಕಾರಕ್ಕೆ ಚಾಲೆಂಜ್ ಆಗಿ ಏನು ವರ್ಷಕ್ಕೆ 2.5 ಲಕ್ಷ ಕೋಟಿ ರಸಗೊಬ್ಬರಕ್ಕೆ ಕೊಡ್ತಾ ಇದ್ದಾರೆ. ಆ ಒಂದು ಏನು ನಮ್ಮದು ಹೊರದೇಶಗಳಿಗೆ ಹೋಗ್ತಾ ಇದೆ ಆ ರಸಗೊಬ್ಬರ ದುಡ್ಡು. ಜೊತೆಗೆ ಸಾವಯವ ಇಂಗಾಲ ಎಷ್ಟು ನಷ್ಟ ಆಗ್ತಾ ಇದೆ. ಪ್ರತಿ ವರ್ಷ 700 ಮಿಲಿಮೀಟ್ರ್ ಮಳೆ ಅಂದ್ರೂ 1 ಎಕರೆಗೆ 28 ಲಕ್ಷ ಲೀಟ್ರ್ ನೀರು ಹೊರಗಡೆ ಹೋಗ್ತಾ ಇದೆ. ನಮ್ಮ ಭೂಮಿ ತಗೋತಾ ಇಲ್ಲ. ಆ 28 ಲಕ್ಷ ನೀರನ್ನ ನಾವು ಒಳಗಡೆ ಸೇರಿಸಿದ್ರೆ ನಾವು ಎಷ್ಟು ತೆಗೆಯೋಕ್ಕಿಂತ 28 ಲಕ್ಷ ಲೀಟ್ರ್ ನಮ್ಮ ಭೂಮಿಗೆ ನಾವು ಸೇರಿಸೋ ಒಂದು ಪ್ಲ್ಯಾನು ಪರಿಸರ, ಪ್ರಕೃತಿ ಮತ್ತು ನೀರು, ಅಂತರ್ಜಲ, ವಿಷಮುಕ್ತಿ ಎಲ್ಲವನ್ನು ನಾವು
ವಿಷಮುಕ್ತ ಮಾಡೋಕ್ಕೆ ಹೋಗಿ ಆಗ ಮನುಷ್ಯರು ವಿಷಮುಕ್ತ ಆಗ್ತಾರೆ, ಒಂದು ಸಾವಯವ ನೈಸರ್ಗಿಕ ರಾಜಕೀಯ ಬರ್ತದೆ. ಹಾಗಾಗಿ ಕ್ವಶನ್ ಮಾಡೋ ತಾಕತ್ತು ಎಲ್ರಿಗೂ ಬರುತ್ತೆ. ಎಲ್ಲ ಕೆಮಿಕಲ್ ತಿಂದು ತಿಂದು ಎಲ್ಲ ಲಡ್ಡಾಗ್ಬಿಟ್ರೆ. ಹಾಗಾಗಿ ಈ ಒಂದು ಕೆಲಸನ ಇವತ್ತು ಮೂಳುಂಡಿ ಗ್ರಾಮದಲ್ಲಿ ಮಾಡ್ತಾಯಿದ್ದೀನಿ. ಏನೇ ಜಿಲ್ಲಾಧಿಕಾರಿಗಳು, CEO, SP ಎಲ್ಲ ಬರ್ತಾಯಿದ್ದಾರೆ. ಬಂದರೆ ಕಾರ್ಯಕ್ರಮ ಸ್ಟಾರ್ಟ್ ಆಗಂತ ಹೇಳ್ತಾ ಎಲ್ಲರೂ ತಾವು ವೀಕ್ಷಣೆ ಮಾಡಿ ತಾವೆಲ್ಲರೂ ಏನಾದ್ರು ಈ ಥರ ಕಾರ್ಯಕ್ರಮ ನಾವು 20 ಕ್ವಿಂಟಲ್ ಮಾಡ್ತೀನಿ ಏನಾದ್ರು ಬರ್ಬೋದು. ಊರಿಗೆ 5 ಜನ ಮೇಲೆ ನಾವು ತಗೊಳ್ಳಲ್ಲ, ಯಾಕಂದರೆ ಮಾರ್ಕೆಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು KMF ಮಾದರಿ ಒಂದೊಂದು ಹೋಬಳಿಗೆ ಒಂದೊಂದು ಪಾಯಿಂಟ್ ಕೊಡ್ತೀವಿ. KMF ಮಾದರಿ ನೀವು ತಗೊಬಂದು ಅಲ್ಲಿ ಮೊದಲು ನಮ್ಮ ರೈತರು ತಿನ್ನಬೇಕು. ಏನು ನಾವು ಹಾಲು ಅಲ್ಲೇ ಕೊಡ್ತೀವಿ, ಫಸ್ಟು ಹಾಲು ಡೈರಿಲಿ ಲೋಕಲ್ ಸೇಲ್ಸ್ ಹೆಂಗೆ ಮಾಡ್ತೀವಿ ಅದೇ ಥರ ಫಸ್ಟು ನಮ್ಮ ಗ್ರಾಮದಲ್ಲಿ ತಿನ್ನಬೇಕು. ಗ್ರಾಮಕ್ಕೆ ಒಂದು ರೇಟು, ಜಿಲ್ಲಾ ಕೇಂದ್ರಕ್ಕೆ ಒಂದು ರೇಟು, ಮೈಸೂರಿಗೆ ಒಂದು ರೇಟು, ಬೆಂಗಳೂರಿಗೆ ಒಂದು ರೇಟು. ಒಂದು ಸೊಪ್ಪು ನಮ್ಮೂರಲ್ಲಿ 10 ರೂಪಾಯಿ, ಚಾಮರಾಜನಗರದಲ್ಲೂ 10 ರೂಪಾಯಿ, ಮೈಸೂರಲ್ಲಿ 20 ರೂಪಾಯಿ, ಬೆಂಗಳೂರಲ್ಲಿ 30 ರೂಪಾಯಿ. ಒಂದಿಷ್ಟು ತ್ರಿಬ್ಬಲ್ ಆಗುತ್ತೆ ಬೆಂಗಳೂರು. ಟೊಮೊಟೊ ನಮ್ಮೂರಲ್ಲಿ 20, ಚಾಮರಾಜನಗರ 40, ಬೆಂಗಳೂರಲ್ಲಿ 80. ಹಾಗಾಗಿ ನಮ್ಮ ರೇಟು ದ್ವಿಗುಣ ಆಗುತ್ತೆ. ಹಾಗಾಗಿ ನಾವು ಇಲ್ಲೂ ತಿನ್ನಿಸ್ಬೇಕು. ಎಲ್ಲರಿಗೂ ಸಿಟಿಯವ್ರಿಗೆ ತಿನ್ನಿಸೋದಲ್ಲ, ನಮ್ಮ ಹಳ್ಳಿಯವರು ವಿಷಮುಕ್ತ ತಿನ್ಬೇಕಂದ್ರೆ ಮೊದಲನೇ ವಿಷಯ ನಮ್ಗೆ ಹಳ್ಳಿಲಿ ನಮ್ಮ ರೈತರು ನಮ್ಮವರು ಬೆಳ್ಕೊಂಡು ಅಲ್ಲೇ ತಿನ್ನಬೇಕು. ನಂತರ ನಾವು ನಗರ ಕೇಂದ್ರಕ್ಕೆ ಬೇರೆ ಬೇರೆ ದೊಡ್ಡ ದೊಡ್ಡ ನಗರಗಳಿಗೆ ಕಳಿಸೋದು ನಮ್ಮ ಉದ್ದೇಶ ಆಗಿದೆ. ಹಾಗಾಗಿ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ಜೊತೆಗೆ ನಮ್ಮದು ರೈತ ಉತ್ಪಾದಕ ಕಂಪನಿಯ ಜೊತೆಗೆ ಜಿಲ್ಲೆಯ ಎಲ್ಲ ಅಧಿಕಾರಿಗಳ ತಂಡ ಒಂದು ಕಡೆ ಧಿಕ್ಕಾರನೂ ಹೋಗ್ತೀವಿ, ಒಂದು ಕಡೆ ಸ್ಟ್ರೈಕು ಮಾಡ್ತೀವಿ, ಅನ್ಯಾಯದ ವಿರುದ್ಧ ಸ್ಟ್ರೈಕ್ ಮಾಡ್ತೀವಿ. ನಮ್ಮ ಪರವಾಗಿ ಮಾಡೋ ರೈತರ ಪರವಾಗಿ ಮಾಡೋ ಎಲ್ಲರನ್ನೂ ಅದು ಯಾವ ಪಕ್ಷ ಆದರೂ ಅವ್ರನ್ನ ಸ್ವಾಗತ ಮಾಡ್ತೀವಿ. ಮಾಡಿದ ಪಕ್ಷ ಎಲ್ಲ ಪಕ್ಷಗಳನ್ನೂ ಧಿಕ್ಕಾರಕ್ಕೆ ಹೋಗ್ತೀವಿ. ಅದು ರೈತ ಸಂಘ ನಡೆದುಕೊಂಡು ನಮ್ಮ ಪ್ರೊಫೆಸರ್ MDN ನಂಜುಂಡಸ್ವಾಮಿ ಅವ್ರ ಕಂಡ ಕನಸು ಇವತ್ತು ನಮ್ಮದು ಮುಖಾಂತರ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಧನ್ಯವಾದಗಳು.